ಮೇ 13ನೇ ತಾರೀಕಿನ ಒಳಗೆ ಬಹುಮತವನ್ನ ಸಾಬೀತುಪಡಿಸಬೇಕು ಅಂತೇಳಿ ಗವರ್ನರ್ ಸೂಚನೆ ಕೊಟ್ಟಿದ್ದಾರೆ. ವಿಜಯ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಮಿಂಚಿದ್ರು. ಮತಗ್ರಹಣ ಕಾರ್ಯಕ್ರಮ ಕಣ್ತುಂಬಿಕೊಳ್ಳಲು ಬಂದಿದ್ದಂತಹ ನಟಿ ವಿಜಯ್ ಆಪ್ತ ಗೆಳತಿಯಾಗಿರುವಂತಹ ನಟಿ ತ್ರಿಷಾ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅಭಿಮಾನಿಗಳತ್ತ ಕೈಬೀಸಿ ಖುಷಿಪಟ್ಟಿದ್ದಾರೆ ವಿಜಯ್ ಗೆಳತಿ ತ್ರಿಷಾ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ತ್ರಿಷಾ ಕೂಡ ಭಾಗಿಯಾಗಿದ್ರು. ಇನ್ನು ತ್ರಿಷಾ ಇರ್ಬೋದು ಅಥವಾ ಅವರ ಸಿನಿಮಾ ತಾರೆಯರೇ ಇರ್ಬೋದು ಅಥವಾ ರಾಜಕೀಯ ನಾಯಕರೇ ಇರ್ಬೋದು, ಹೀಗೆ ಅಭಿಮಾನಿಗಳತ್ತ ಕೈಬೀಸಿ ಖುಷಿಪಟ್ಟಿದ್ದಾರೆ ವಿಜಯ್ ಗೆಳತಿ ತ್ರಿಷಾ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಬಹಳ ಖುಷಿಯಿಂದ ಆರಂಭದಲ್ಲೇ ಬೇಗನೆ ಬಂದಿರ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಶೀಘ್ರವೇ ಅವರು ಆಗಮಿಸಿರ್ತಾರೆ. ಪದಗ್ರಹಣ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡಿದ್ದಾರೆ. ಬಹಳ ಖುಷಿಯಿಂದ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು, ಒಂದು ಕಡೆ ರಾಜಕೀಯ ನಾಯಕರೇ ಇರ್ಬೋದು, ಮತ್ತೊಂದು ಕಡೆ ಸಿನಿಮಾ ಸ್ಟಾರ್ಸ್ ಎಲ್ಲರೂ ಕೂಡ ಭಾಗಿಯಾಗಿದ್ರು. ಅದರಲ್ಲಿ ಬಹಳ ವಿಶೇಷವಾಗಿ ಆಪ್ತ ಗೆಳತಿ ನಟಿ ತ್ರಿಷಾ ಕೂಡ ಆಗಮಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ. ಅದಾದ ನಂತರ ಇಲ್ಲಿ ಮತ್ತೊಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದು ರಾಹುಲ್ ಗಾಂಧಿ ಅವರ ಜೊತೆ ಈ ಒಂದು ಒಂದೇ ವೇದಿಕೆಯಲ್ಲಿ ನಡೆದಿದ್ದಂಥ ಅದ್ಭುತವಾದಂಥ ಕಾರ್ಯಕ್ರಮ ಒಂದು ರೀತಿಯಾಗಿ ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಅಲ್ಲಿದ್ದಂಥ ಲಕ್ಷಾಂತರ ಜನ ಈ ಒಂದು ಕ್ಷಣವನ್ನು ಕಣ್ತುಂಬಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಮೊದಲನೇದಾಗಿ ಪ್ರಮಾಣ ವಚನ ಸ್ವೀಕಾರ ಆದ ನಂತರ ವಿಜಯ್ ಅವರ ಕೈ ಎತ್ತಿ ರಾಹುಲ್ ಗಾಂಧಿ ಅವರು ಒಂದು ಬೆಂಬಲವನ್ನು ಸೂಚಿಸ್ತಾರೆ. ಆ ಒಂದು ಕ್ಷಣ ಕೂಡ ಬಹಳ ಅದ್ಭುತವಾಗಿತ್ತು. ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಇದೆಲ್ಲವೂ ಕೂಡ ನೋಡಿದಾಗ. ಬಟ್ ಇದೆಲ್ಲವೂ ಕೂಡ ಮುಂದೆ ನಡ್ಕೊಳ್ಳೋ ಹಾಗೆ ಅಂತಂದ್ರೆ ಇವಾಗ ಏನವ್ರು ಭರವಸೆ ಕೊಟ್ಟಿದ್ದಾರೆ, ಏನು ಮಾತು ಕೊಟ್ಟಿದ್ದಾರೆ, ಅದೆಲ್ಲವೂ ಕೂಡ ನಡೆದುಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನೂ ಇದೆಲ್ಲವೂ ಕೂಡ ಹೇಳಿದ್ದಾರೆ, ಹೌದು ಬದಲಾವಣೆ ತಂದೇ ತರ್ತೀನಿ ಅಂತ. ಇಲ್ಲಿನ ಜನ ವಿಜಯ್ಗೆ ಒಪ್ಕೊಂಡಿರುವಂಥದ್ದು ಒಂದೇ ವಿಚಾರ. ಮೊದಲನೇದಾಗಿ ಅವರ ಅಭಿಮಾನಿಗಳಿರ್ಬೋದು, ಮತ್ತೊಂದು ಕಡೆ ಬದಲಾವಣೆ ತಮಿಳುನಾಡಲ್ಲಿ ಬರುವಂಥದ್ದು ಕೇವಲ ತರೀಲಿಕ್ಕೆ ಸಾಧ್ಯ ಇರುವಂಥದ್ದು ಅದು ಕೇವಲ ವಿಜಯಿಂದ ಅನ್ನುವಂಥದ್ದು ಇಲ್ಲಿರುವಂಥ ಜನರ ನಂಬಿಕೆ. ಹಾಗಾಗಿ ದಳಪತಿ ವಿಜಯ್ ಏನೋ ಬದಲಾವಣೆ ತರ್ತಾರೆ, ಜನರ ನಿರೀಕ್ಷೆನ ನಾನು ತಲುಪ್ತೀನಿ ಅಂತ ಹೇಳಿ ಇವತ್ತು ಕೂಡ ಭರವಸೆ ಕೊಟ್ಟಿದ್ದಾರೆ. ಹೀಗೆ ಹಲವು ಸಿನಿಮಾ ಸ್ಟಾರ್ಸ್ಗಳು, ರಾಜಕೀಯ ನಾಯಕರು ಕೂಡ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಂದಿದ್ರು. ಇದು ಕಾರ್ಯಕ್ರಮದ ದೃಶ್ಯಗಳು. ಮೊದಲನೇದಾಗಿ ವಿಜಯ್ ರಾಯಲ್ ಆಗಿ ಎಂಟ್ರಿ ಕೊಡ್ತಾರೆ, ಟೋಟಲಿ ಸಿನಿಮಾ ಸ್ಟೈಲ್ನಲ್ಲಿ. ಅದಾದ ನಂತರ ತ್ರಿಷಾ ಕೂಡ ಬಂದಿದ್ರು. ಎಲ್ಲರೂ ಕೂಡ ಅವರ ಅಭಿಮಾನಿಗಳಿಗೆ ಕೈ ಬೀಸಿ ಖುಷಿ ಪಡ್ತಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಅವ್ರ ಮುಖದಲ್ಲೇ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಸಂತೋಷದ ಕ್ಷಣಗಳು ಇದೆಲ್ಲವೂ ಕೂಡ ಅಂಥೇಳಿ. ಕಾರಣ ಏನು ಅಂತಂದರೆ ಕೇವಲ ಇದೇನು 2 ವರ್ಷದ ಪಕ್ಷ ಅಲ್ಲ, ಅದರ ಹೊರತಾಗಿ ಕೇವಲ 2 ವರ್ಷ ಅಧಿಕೃತವಾಗಿ ಘೋಷಣೆ ಮಾಡಿದ್ದು ಅಷ್ಟೇ. ಬಟ್ ಅದಕ್ಕೂ ಮುಂಚೆ ಸುಮಾರು 18-20 ವರ್ಷದಿಂದ ವಿಜಯ್ ಈ ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಗಳನ್ನು ಅವರು ಸೇರಿಸ್ತಾ ಇದ್ರು, ಬೇರೆ ಬೇರೆ ಸಂಘಟನೆಗಳನ್ನು ಸ್ಥಾಪನೆ ಮಾಡಿದ್ರು. ಅದಾದ ನಂತರ ಸುಮಾರು 18-20 ವರ್ಷ ರಾಜಕೀಯದ ಒಂದು ಅನುಭವವನ್ನು ಪಡೆಯಲಿಕ್ಕೆ ಅಥವಾ ಅದರಲ್ಲಿ ಹೇಗೆ ಏನು ಅಂತ ಎಲ್ಲವೂ ಕೂಡ ತಿಳಿದುಕೊಳ್ಳೋಕ್ಕೆ ಇಷ್ಟು ಸಮಯ ಅವರಿಗೆ ಬೇಕಾಯಿತು. ಅದಾದ ನಂತರ ಫೈನಲಿ ಈಗ ವಿಜಯ್ CM ಆಗಿರುವಂಥದ್ದು ಒಂದು ರೀತಿಯಾಗಿ ಬಹಳ ಖುಷಿಯ ವಿಚಾರ. ಹೌದು, ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ವಿಜಯ್ ಈಗೇನು ಭರವಸೆ ಕೊಟ್ಟಿದ್ದಾರೋ ಆ ಭರವಸೆಗಳನ್ನು ತಲುಪ್ತಾರಾ ಅನ್ನುವಂಥದ್ದು ಕೂಡ ದೊಡ್ಡ ಚಾಲೆಂಜ್ ಇದೆ. ಒಂದು ಕಡೆ ಬಹುಮತ ಸಾಬೀತುಪಡಿಸಬೇಕು 120. ಅದಾದ ನಂತರ ಈಗೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರಲ್ಲ, ಕೆಲವೊಂದು ಗ್ಯಾರಂಟಿಗಳನ್ನು, ಅದರಲ್ಲೂ ಕೂಡ ಸಿನಿಮಾದ ಈ ಒಂದು ಚುನಾವಣೆ ಪ್ರಚಾರದ ಸಂದರ್ಭದಲ್ಲೇ ರ್ಯಾಲಿ ಮಾಡುವಂಥ ಟೈಮಲ್ಲೂ ಕೂಡ ಕೆಲವೊಂದು ಹೇಳಿಕೆಗಳನ್ನು, ಕೆಲವೊಂದು ಮಾತನ್ನು ಕೊಟ್ಟಿರ್ತಾರೆ ಅವರು ಅಲ್ಲಿರುವಂಥ ಜನರಿಗೆ. ಅಂತಂದರೆ 1 ವರ್ಷಕ್ಕೆ 6 ಸಿಲಿಂಡರ್ ಕೊಡ್ತೀನಿ, ಅದಾದ ನಂತರ 8 ಗ್ರಾಮ್ ಚಿನ್ನ ಕೊಡ್ತೀನಿ ಯಾರೆಲ್ಲ ಮದುವೆ ಮಾಡ್ಕೊಳ್ತಾರ ಅವರಿಗೆ. ಅದಾದ ನಂತರ ಶಿಕ್ಷಣದ ವಿಚಾರದಲ್ಲೂ ಕೂಡ ಯಾವುದೇ ಒಂದು ಕಾಂಪ್ರಮೈಸ್ ಆಗೋದಿಲ್ಲ, ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತೀನಿ, ಹೆಣ್ಮಕ್ಳ ರಕ್ಷಣೆ ಮಾಡ್ತೀನಿ, ಅದಾದ ನಂತರ ಡ್ರಗ್ಸ್ ಮುಕ್ತ ನಾಡನ್ನಾಗಿ ಮಾಡ್ತೀನಿ. ಹೀಗೆ ಒಂದೊಂದೇ ಭರವಸೆಗಳನ್ನು ವಿಜಯ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಅವರು ತಲುಪ್ತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಬಟ್ ಏನೇ ಇರಲಿ, ಒಂದು ಕ್ಷಣಕ್ಕೋಸ್ಕರ ಇಡೀ ತಮಿಳುನಾಡೇ ಇರ್ಬೋದು ಅಥವಾ ಇಡೀ ಭಾರತವೇ ಕಾಯ್ತಾ ಇತ್ತು.